ಅಲ್ಲಲ್ಲಿ ನಿಂಗೆ ನನ್ನ ಗೆಳತಿಗೆ ಎತ್ಕೊಂತ ಕುಂದ್ರೆ ಸರಿನಾ? ಅಲ್ಲಕ್ಕ, ನಾನು ಏನು ತಪ್ಪು ಮಾಡಿದ್ದೇನೆ ಅಂತೇಳಿ ನನಗೆ ಆ ದೇವ್ರು ಇಷ್ಟು ಶಿಕ್ಷೆ ಕೊಟ್ಟ. ಎಷ್ಟು ಚಂದ ಜೀವನ ಮಾಡ್ಕೊಂಡು ಹೊಂಟಿದ್ವಿ ನಾವು. ನಾನು, ನನ್ನ ಗಂಡ, ನನ್ನ ಒಂದು ಮಗು ಅಂತ ನಮ್ಮ ಸಂಸಾರ ಆನಂದ ಸಾಗರ ಅಂತೇಳಿ ಇಷ್ಟಪಟ್ಟು ಗಂಡನ ಮದುವೆ ಆಗಿ ಅವನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ. ಇಬ್ರು ಜೀವಕ್ಕಿಂತ ಹೆಚ್ಚಾಗಿ ನನಗೆ ನೀನು, ನಿನಗೆ ನಾನು ಅಂತ ಇದ್ದಾಗ ನಮ್ಮ ಪ್ರೀತಿ ಸಂಕೇತವಾಗಿ ನನ್ನ ಮಗಳು ಹುಟ್ಟಿಲ್ಲ. ಇನ್ನೇ ನಮ್ಮ ಜೀವನನ ಮೆಟ್ಟಿಗೆ ಹೆತ್ತು ಅನ್ನುವಾಗ ಇದ್ದದ ಆಸ್ತಿ ಪಾಸ್ತಿನೆಲ್ಲ ಮಂದಿಗೆ ದಾನ ಮಾಡ್ಕೊತ ಅವ್ರಿಗೆ ಸೇವೆ ಮಾಡ್ಕೊತಾನೆ ಬಂದ. ಯಾರಿಗೆ ನಮ್ಮ ಸಂಸಾರ ಮೇಲೆ ಕಣ್ಣು ಬಿತ್ತೋ ಏನೋ, ನನ್ನ ಗಂಡನ ಆ ದೇವರೇ ಕಿತ್ಕೊಂಡ್ಬಿಟ್ಟ. ನೋಡಿದ್ರೆ ಈಗ ನನ್ನ ಮಗಳು ಒಂದು ಏನೋ ಕೇಳಕತ್ತಾಳ. ನಾನು ಸೀರೆ ಬಿಸ್ನೆಸ್ ಮಾಡ್ತಾನು, ನನಗೆ ರೊಕ್ಕ ಬೇಕು ನನಗೆ ಬಂಡವಾಳ ಅಷ್ಟು ಹಾಕು, ಮುಂದೆ ಅದನ್ನ ಹೆಂಗಾರ ನೀನು ತೆಗೆದು ಕೊಡ್ತಾನೆ ಅಂತ ಈ ಕೆಲಸ ಅನ್ನತ್ತರ. ನಾ ಬೇಡ ಅಂತ ಅನ್ನಿ ಎಷ್ಟು ಹೇಳಿರು ನನ್ನ ಮಗಳು ಕೇಳಲಿಲ್ಲ. ಇಲ್ಲ, ನನಗೆ ಮಾಡಕ್ಕೆಂದ್ರೆ ಹಠ ಮಾಡಕತ್ತ. ಅದಕ್ಕೆ ನನಗೆ ಏನು ಮಾಡ್ಬೇಕಂತ ತಿಳಿಲಿಲ್ಲ. ನಾ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಗಂಗಕ್ಕ. ಅದಕ್ಕೆ ನಾನು ಕೋಮಲನ ಫೋನ್ ಹಚ್ಚೀನಿ. ಕೊಡ್ತಾನಂದನ ಕೋಮಲ? ಇಲ್ಲ, ಅವನು ಏನು ಹಿಡಿದ್ಲ ವಿದ್ಯಾ ಹಿಡಿದು ಬಾಯಿಗೆ ಬಂದಂಗೆ ಬೈದ್ಲ. ನನ್ನ ಗಂಡನ ಹುಟ್ಟಿಗೆ ಹಾಕ್ಕೊಂಡು ನನ್ನ ಗಂಡನ ನೀನು ಇಟ್ಕೊಂಡಿದ್ದಿ ಒಂದು ಯಾಡ ಏನೇನೋ ಅಂತು. ನನಗೆ ನನ್ನ ಬಾಯಲ್ಲೇ ಹೇಳೋಕ್ಕಾಗಲ್ಲಕ್ಕ. ನನಗೆ ಹೇಳುತ್ತೆ ಅಂತ ನಿನ್ನ ಮುಂದೆ ಹೇಳತ್ತೀನಿ ನಾನು. ಅಲ್ಲ, ನನ್ನ ಬಗ್ಗೆ ಈ ಥರ ಅಪಾರ್ಥ ತಿಳ್ಕೊತಾರಲ್ಲ, ಅವ್ರ ಅಣ್ಣನ ಥರ ನೋಡ್ತೇನೆ ನಾನು. ಸ್ವಂತ ಒಳ ಹುಟ್ಟಿದ ಅನ್ನೋದಕ್ಕಿಂತ ಹೆಚ್ಚದಾನು. ಅವನ ಬಗ್ಗೆನೇ ಅವ್ನು ಕಟ್ಕೊಂಡು ಹೆಂಡತಿಗೆ ನಂಬಿಕೆ ಇಲ್ಲ. ಅಲ್ಲ, ಒಂದು ಹೆಣ್ಣಿಗೆ ಸಹಾಯ ಮಾಡೋದ್ರಿಂದ ಈ ಥರ, ಒಂದು ಹೆಣ್ಣಿನ ಜೊತೆ ಮಾತಾಡೋದ್ರಿಂದ ಈ ಥರ ತಿಳ್ಕೊತಾರ ಜನ ಅಂತ ಅನ್ನಿಸ್ಬಿಡ್ತೈತಿ. ಎಷ್ಟು ಕೆಟ್ಟ ಜನ ಅಲ್ಲ. ಬಾಯಿಗೆ ಬಂದಂಗೆ ಬೈದ್ಲು. ಇನ್ನು ನನ್ನ ಗಂಡಗೆ ಫೋನ್ ಹಚ್ಚಬೇಡ, ಮಾತಾಡಬೇಡ ಅಂತೇಳಿ. ಅದ ಮನಸ್ಸಿಗೆ ನೋವು ಮಾಡ್ಕೊಂಡು ಕುಂತಿದ್ದೆ, ನೀ ಬಂದೆ. ಹೋಗ ಹುಚ್ಚಿ, ಯಾರೋ ಏನೋ ಅಂತಾರಂತೇಳಿ ದೇವ್ಲೋಕ ಹಾಳಾಕತ್ತನ. ನಿನ್ನ ಮನಸ್ಸು, ನಿನ್ನ ಒಳ್ಳೆತನ ನಿನಗೆ ಗೊತ್ತೈತಲ್ಲ. ಯಾರಂದ್ರೆ ಯಾಕೆ ಕಳ್ತಿ? ನನ್ನ ಮನಸ್ಸು, ನಾನು ಶುದ್ಧವಾಗಿದ್ದೀನಿ. ನನಗೆ ನಾನು ಬರಬ್ಬರಿದ್ದೀನಿ ಅಂತ ಅನಿಸಿದ ಮೇಲೆ ಇನ್ನೊಬ್ರಿಗೆ ಯಾಕೆ ಅನಿಸ್ತಿಲ್ಲ ನೀನು? ಹಾಂ, ಈಗ ನೀನು ತಪ್ಪು ಕೆಲಸ ಮಾಡಿದ್ದೆ ಅಂದ್ರೆ ಹೌದು ಅವ್ರು ಅನ್ನಕತ್ತಾರ ಅಂತ ಕುಂತಾಳಬೇಕಾಗಿತ್ತು. ಅಯ್ಯೋ ನನ್ನ ಬಗ್ಗೆ ಎಲ್ಲ ಗೊತ್ತು, ನೀ ತಪ್ಪ ಕೆಲಸ ಮಾಡಿಲ್ಲ. ನನ್ನ ಇದ್ರೊಳಗೆ ನಾನು ಒಳ್ಳೆಕೆ ಅದೇನಂತ ನನ್ನ ಗುಣ ನನಗೆ ಹೆಂಗೆ ಗೊತ್ತೈತಿ, ನಾನು ಹೆಂಗೆ ಅದನಂತ ನನಗೆ ಗೊತ್ತೈತಿ. ಅಂದಮೇಲೆ ನಾನು ಅದನಂದ್ರೆ ಅದನ್ನು ಇನ್ನೊಬ್ರು ಬೇಕಾದವ್ರು ಅನ್ಲಿ ಬಿಡ್ಲಿಕ್ಕೆ ಈಚೆ ಕಡೆ ಕೇಳಬೇಕು, ಈಚೆ ಕಡೆ ಬಿಡಬೇಕು. ನಾನೇನು ಹೇಳ್ತೇನೆ ಅಂತಂದ್ರೆ, ನಿನಗೆ ನಿನ್ನ ಬಗ್ಗೆ ಇದೈತಲ್ಲ, ಬೇಕಾದ ಅನ್ಲಿ, ಬೇಕಾದಂಗೆ ನಡ್ಕೊಳ್ಳಿ. ನೀನು ಒಳ್ಳೆಕಂತ ನೀನು ಗೊತ್ತಿದ್ಮೇಲೆ ಯಾಕೆ ಅನಿಸ್ತಿ? ನಾ ಹೇಳೋದು ನೋಡಿ, ಇಷ್ಟ ನೋಡಲಿ ಪುಷ್ಪಿ, ನೀನು ತಿಳ್ಕೊತಿ ಏನು ತಿಳ್ಕೊತಿ ನನಗೆ ಗೊತ್ತಿಲ್ಲ ಏನೋ. ಒಟ್ಟಿನ್ಯಾಗ ನೀ ಮಾತ್ರ ಗಟ್ಟಿಯಾಗಿ ನಿಂದಿರ್ಬೇಕೀಗ. ಯಾಕಂದ್ರೆ ನಿನಗೂ ಒಂದು ಹೆಣ್ಣು ಮಗಳ ಐತಿ, ಗಂಡು ಮಗ ಏನಿಲ್ಲ. ಸುಮ್ಮ ಕೇಳಿ ಸುಮ್ಮ ಬಿಟ್ಟೆ ನನ್ನಕ್ಕ. ನಿನಗೂ ಹೆಣ್ಣು ಮಗಳ ಐತಿ, ನೀ ಧೈರ್ಯ ಇದ್ರೆ ನಿನ್ನ ಮಗಳು ಇರ್ತಾಳ. ನೀ ಏನಾರ ಧೈರ್ಯ ಇಲ್ಲ ಅಂತಂದ್ರೆ ನಾಳೆ ನಿನ್ನ ಮಗಳು ನಿನಗತ್ತೆ ನಾಳೆ ಮುಂಜಾನೆ ಹಾಕಳ. ಯಾರ ಏನಂದ್ರೆ ಗುಳು ಅಳ್ತಾಳ. ಯಾಕೆ ಎದುರು ಸುತ್ರ ಕೊಡೋಕತ್ತೆ ಧೈರ್ಯನ ಬರೋದಿಲ್ಲ. ಅದ ಅಳೋದನ ಒಂದು ಇದಾಗಿಬಿಡ್ತೈತಿ. ಏನು ನೀ ಧೈರ್ಯವಂತೆ ಆಗ್ಬೇಕು. ಯಾರ ಏನರ ಅಂದು ಯಾಕಂತ ನಿಂದಿರ್ಬೇಕು. ಹೌದು, ಆಕೆ ಅಂದಲ್ಲ, ಅದಕ್ಕೇನು ಸಾಕ್ಷಿ ಐತಿ? ಏನು ಸಾಕ್ಷಿ ಐತಿ? ನಾನು ಅವ ಹಂಗದಾಗ ಅನ್ನೋಕೆ ಏನು ಸಾಕ್ಷಿ ಐತಿ ಅಂತೇಳಿ ತೊಗೊಂಡು ಬಾನ್ಬೇಕಾ? ಹಾಂ, ಅದನ್ನು ಬಿಟ್ಟು ನೀ ಗುಳು ಅಂತ ಅಳೋದು, ಆಕೆ ಅಂದ್ಲಂತ ಅವನ ಜೊತೆ ಯಾಕೆ ಮಾತ್ಬಿಡ್ತಿ? ಅವ್ನು ನಿನಗೆ ಅನ್ನಂದು ಸರಿ ಅದಾನ? ಮಾತಾಡ್ನಿ. ಆಕೆ ಏನಂತ ಅದ ಮುಂದೆ ನೋಡ್ಕೊಳಕ್ಕೆ ಬರ್ತೈತಿ. ಏನ ಆಕೆ ಏನರ ಹಂಗೆ ಅನ್ನಕತ್ಲ, ನಿನ್ನ ಹಿಂಗೆ ಹಿಂಗೆ ಅನ್ನತ್ತ ಅಂತ ಹೇಳ್ಬಿಡು. ಅದು ಹೆಂಗೆ ಹೇಳಕ್ಕಾಕತಿ? ಅಲ್ಲ, ಅವ್ರ ಸಂಸಾರ ಒಡ್ದಂಗೆ ಆಗಲ್ಲ ನಗಂಗಕ್ಕ. ಅಲ್ಲ, ನಾನೇನಾರ ಯಾಕೆ ಅವ್ನ ಮುಂದೆ ಅನ್ನೆ ಅಂತ ಅನ್ಕೋ, ಹೋಗಿ ಕಟ್ಕೊಂಡು ಹೆಂಡತಿಗೆ ಬಾಯಿ ಬಂದಂಗೆ ಬೈತಾನ. ಆಮೇಲೆಕಿ ನನ್ನ ಗಂಡ ಇಲ್ಲಿ ಇಟ್ಕೊಂಡಾಕಿ ಎಷ್ಟು ಲಗು ನನ್ನ ಗಂಡಗೆ ಪಿನ್ ಮಾಡ್ಯಾಳ, ನನ್ನ ಗಂಡ ಬಂದು ನಾನು ಬಡಿಯಾಕತ್ತಾನಂತ ಆಕಿ ಅಂತಾಳ. ಇದು ಒಂದಕ್ಕೊಂದು ಹತ್ತೈತಿ. ಅದಕ್ಕೆ ನನಗೆ ಎದಕ್ಕೆ ಬೇಕು? ಬಂದ ಹ್ಞೂ ಆಯ್ತಪ್ಪ ಅಂತ ಮಾತಾಡ್ತಾನೆ. ಇನ್ನು ಮುಂದೆ ಆ ಮನೆಗೆ ಇಲ್ಲಿ ಏನೋ ತರಾಕ ಹೋಗ್ಬೇಡಪ್ಪ, ನಿನ್ನ ಕೈ ಮುಗಿತಾನೆ ಅಂತ ಹೇಳ್ಬಿಡ್ತಾನ. ಇನ್ನು ನಾವು ದುಡಿಯಾತೀವಿ, ನಾವು ಜೀವನ ಮಾಡ್ಕೋತೇವೆ, ನಾಳೆ ಹೆಂಗೋ ಒಂದು ಏನೋ ಒಂದು ಅಪವಾದ ಬರ್ತಾವ ಅಂತೇಳಿ. ಅಲ್ಲ, ನಾನು ನಿನಗೆ ಒಂದು ವಿಷಯ ಹೇಳೋಣ. ಇಷ್ಟೆಲ್ಲ ನೀನು ಕೋಮಲನ್ನ ಅಂತೀಯ. ಅವನಿಗೊಂದು ಒಂದು ಮಗ ಐತಲ್ಲ? ಐತಲ್ಲ. ಆ ಹುಡುಗ ನಿನ್ನ ಮಗಳಿಗಿಂತ ದೊಡ್ಡವಲ್ಲ? ಹೌದು. ಏನು ಮಾಡ್ತೈತ ಹುಡುಗ ಕೆಲಸ? ಅದು ಏನು ಮಾಡ್ತೈತನ ಏನೋ ಗೌರ್ಮೆಂಟ್ ಬ್ಯಾಂಕ್ನ್ಯಾಗ ಕೆಲಸ ಮಾಡ್ತೈತ ಅಂತ ಅನ್ನತ್ತಿದ್ದ. ಹುಡುಗಿ ಇನ್ನೂ ಕಲಿಯಾಕತ್ತಾಳಂತ, ಏನೋ ಡಬಲ್ ಡಿಗ್ರಿ ಮಾಡಕತ್ತಾಳ ಅಂತ ಅನ್ನಕತ್ತಿದ್ದ. ಯಾಕ ಅಂದ್ರೆ ಎರಡು ಹುಡುಗರು ನಿಮ್ಮ ಹುಡುಗರ್ಕಿಂತ ನಿಮ್ಮ ಹುಡುಗಿಗಿಂತ ದೊಡ್ಡವು. ನನ್ನ ಮಗಳು ಆಮೇಲಲ್ಲ ಎಳೆ ಮಾಡಿ ಹುಟ್ಟಿಲ್ಲ. ನಂದು ಅವ್ರ ಫಸ್ಟ್ ಮದುವೆ ಆಗಿತ್ತು. ಅವ್ರ ಜೀವನನ ಸರಿ ಇರಾಕಿಲ್ಲಲ್ಲ, ಎಲ್ಲ ಬಡತನದಾಗ ಎರಡು ಮಕ್ಕಳು ಇದ್ದು. ನನಗೆ ಅವ ಮಕ್ಕಳು ಇರಲಿಲ್ಲ. ಹಂಗಾಗಿ ನನ್ನ ಗಂಡ ಮಂದಿಗೆ ದಾನ ಮಾಡೋದು ಧರ್ಮ ಮಾಡಿದೆ. ಆಮೇಲೆ ನನ್ನ ಮಗಳಾಗನೇ ನನ್ನ ಮಗಳಿಗೆ ಬೇಕಂತ ಜೀವನ ಮಾಡಕ್ಕೆ ಹೋದ. ಎಲ್ಲ ಕೈ ತಪ್ಪೋತಲ್ಲ, ಹಿಂಗಾಯ್ತು. ಯಾಕೆಕ್ಕ? ಅಯ್ಯ, ಕೈಯಾಗ ಬೆನ್ನಿ ಹಿಡ್ಕೊಂಡು ಊರಿಗೆಲ್ಲ ತುಪ್ಪ ಕೈಗಾಲದ್ರಂತ. ಹಂಗಾಗೈತೆ ಬಾಳೆ. ಯಾಕಕ್ಕ ನೀ ಈ ಮಾತು ಯಾಕೆ ಕೇಳಕತ್ತಿ? ಅಲ್ಲಲ್ಲಿ
ನಿನ್ನ ಮಗಳನ್ನ ಕೋಮಲನ ಮಗ ಯಾಕೆ ತೋರಿಸ್ಬಾರ್ದು? ಅಯ್ಯೋ ಬ್ಯಾಡಕ್ಕ, ಅದೇನೋ ಅಂತಾರಲ್ಲ, ನಮ್ಗೆ ಅವ್ರಿಗೆ ಆಗಿ ಬರೋದಿಲ್ಲ. ಅವ ಅನ್ನ ಸರಿ ಇರ್ಬೋದು, ಅವ್ನ ಹೆಂಡತಿ ಸರಿ ಇಲ್ಲ. ಬೇಡ ಬೇಡ, ಬೇರೆ ಎಲ್ಲಾರ ಹೊರಗೆ ನೋಡೋಣ. ಇಂಥದ ಗೊತ್ತಿರೋರ ಕಡೆ ಬೇಡ ಬೇಡ. ನಾಳೆ ನನ್ನ ಮಗಳಿಗೆಲ್ಲ ನಿಗಿರಾಕೈತಿ. ಹುಚ್ಚಿ ಒಂದು ಮಾತು ಅಂದ ನೋಡು ಬಂದಾಗ ಏನು, ಆಮೇಲೆ ಏನಾಕತಿ ನೋಡೋಣ. ಅವು ಎಷ್ಟು ಇರ್ಬೇಕು ನೋಡು, ಹೊರಗಿನ ಇದನ್ನ ಹಿಡಿಯತಾನ, ತಂದ ಇದನ್ನ ಮಾಡಿಲ್ಲ ನೋಡು. ಒಂದು ಮಾತು ಅಂದ ನೋಡು, ಅಂದ ಮಾತು ತಕೊಂಬಿಡು, ಮುಗಿತೈತಿ. ಹ್ಞೂ ಅಂದ್ರೆ ನೋಡಾಕ ಇದನ್ನ ಆಕತಿ. ಯಾಕಂದ್ರೆ ಮಾವಾಗಿ ಅವ ಏನಾರ ನಾಳೆ ನಿನ್ನ ಮಗಳನ್ನ ಕೊಟ್ರೆ ಚಲೋ ನೋಡ್ಕೊತಾನ. ಗಂಡನೂ ಇಷ್ಟಪಟ್ರೆ ಅವನು ಚಲೋ ಇರ್ತಾನೆ. ಅತ್ತೆ ಒಬ್ಬಕ್ಕೆಲ್ಲ ಅತ್ತಿನ ಹೆಂಗಾರ ಸರಿ ದಾರಿ ಮಾಡ್ಕೊತ ಹೋಗಾಕ ಬರ್ತೈತಿ. ಏನಂತಿ ನೋಡು, ನಿನಗೆ ಬಿಟ್ಟಿದ್ದು. ಹೌದಲ್ಲ, ಮೊದಲು ಅಳೋದು ಬಿಟ್ಟು ಕಣ್ಣೀರು ಒರೆಸ್ಕೊ, ಧೈರ್ಯ ಆಗಿರ ಕಲ್ಕೊ. ಆಯ್ತಕ್ಕ. ಆತಗೋ, ನಾಳೆ ಹೊಲಕ್ಕೆ ಬರ್ತಾನ. ಈ ಸೀರೆ ವ್ಯಾಪಾರ ಮಾಡ್ತಾನ ತಾಯಿ, ಏನು ಮಾಡೋದು? ಅದು ಬಿಡೀಗ ನೋಡಕ್ಕೆ ಬರ್ತೈತಿ. ಇನ್ನೊಂದು ವಿಷಯ, ನನ್ನ ಗಂಡನ ಮುಂದೆ ಮಾತಾಡಿನ್ಯ ಹಿಂಗೆ, ಮತ್ತು ಹುಚ್ಚಪ್ಪ ಹಿಂಗೆ ಕಡಾಕತ್ತಾನಂತೆ ಕೆಸ. ಅವ ನಾಳೆ ಹೊಲಕ್ಕೆ ಬರ್ತಾನಂತ, ಅವಾಗ ಜಾಡಿಸ್ತಾನಂತ ಅಂದಾರು. ನೀನು ನಾಳೆ ಬಾ, ಅಲ್ಲಿ ನಿನ್ನ ಮುಂದೆ ಜಾಡ್ಸಕ್ಕೆ ಬರ್ತೈತಿ. ಹೌದನ? ಆಯ್ತು, ಅಷ್ಟ ಮಾಡ್ತಾನೆ. ನಾಳೆ ಸುಸ್ಲಕ್ಕ ನಾವು ಮನೆ ಕಡೆನ ಬರ್ತೇವೆ. ಅತ್ತ ಬಂದ ಹೊಲಕ್ಕೆ ಬರ್ತೈತೆ ಬೇಕ. ಅಷ್ಟು ಮಾಡಂಗಾರ. ನಾ ಬರ್ಲನ, ಹಿಂಗೆ ಅಳು ಮುಂಜೆ ಮಾಡ್ಕೊಂಡು ಕೊಂಡ್ರಬೇಡ, ಧೈರ್ಯದಿಂದ ಇರು. ಏನ ಒಂದು ಮಾತಾ ಕೋಮಲನ ಕಿವಿ ಇಡು, ನೋಡೋಣ ಏನಂತಾನ. ಅವ್ನಿಗೆ ಇಷ್ಟ ಇತ್ತಂದ್ರೆ ಒಪ್ಕೋತಾನ, ಇಲ್ಲ ಅಂತಂದ್ರೆ ಸುಮ್ಮ ಬಿಡ್ತಾನೆ. ಆತಲ್ಲ, ನಾ ಬರಲಿ. ಅಲ್ಲ, ಅಷ್ಟಕ್ಕೂ ನಮ್ಮ ಗೌಡ್ರಿಗೆ ಒಂದು ಮಾತು ಹೇಳ್ತಾನೆ ನಾನು. ನೋಡಂತೀಕೆ ಸರ್, ನನ್ನ ಮಗು ಕನ್ಯಾ ನೋಡಕತ್ತೀವಿ. ಅದಕ್ಕೆ ಮತ್ತು ಅಲ್ಲ, ಅದಕ್ಕೆ ಈಗಿಗೂ ಒಂದು ವರ ನೋಡಂತ ಹೇಳ್ತಾನತ್ತ. ನೋಡು ನಮ್ಮ ಗೌಡ್ರಿ ಏನಂತಾರಂತಿ. ಹೌದಕ್ಕ, ಅಷ್ಟ ಮಾಡು. ಅಂದ್ರೆ ಹಿಂಗೆ ಅವ್ರಿವ್ರಿಗೆ ಹೇಳ್ಕೊಂತ ಇದ್ರಿ, ಯಾರ ನೋಡ್ರಿ ಎಲ್ಲಾರ ಇದಾಕೈತಿ. ಅಷ್ಟ ಮಾಡೋಣ. ಏಜೆಂಟ್ಗೆ ಹೆಚ್ಚಿರೋ ರೊಕ್ಕ ಕೊಡೋದಾಕೈತಿ, ಎಲ್ಲಿ ಹೊಸಬ್ರಿ ಅವ್ರಿವ್ರಿಗೆ ಹಿರಿಯರಿಗೆ ಹೆಚ್ಚಿ ನೋಡಿ ಮದುವೆ ಮಾಡಿಬಿಡೋದು. ನಮ್ದು ನಿಮ್ದು ಜಾತಿ ಅಂತ ಆಗಿತ್ತಂದ್ರೆ ನನ್ನ ಮಗನ ನಿನ್ನ ಮಗಳದ ಮದುವೆ ಮಾಡಿಬಿಡ್ತಿದ್ದು ಅತ್ತ. ಏನು ವರ ಐತಿ ಎಲ್ಲ ಐತಿ, ಏನು ಮಾಡೋದು? ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಆಕೈತಿ. ನಾಳೆ ಎಲ್ಲ ನೀವು ನಿಗ್ರಕ್ಕ. ಅದಕ್ಕೆ ಬೇಡ, ನಾವು ಒಂದು ಚಲೋ ಮಂತ ನೋಡಿ ಮದುವೆ ಮಾಡ್ರಾತ. ಆಯ್ತು ಬೇಕಾ. ನಾ ಹಂಗಿತ್ತಿತ್ತಂದ್ರೆ ನಮ್ದ ನಿಮ್ದ ಒಂದ ಇದ್ದಿದ್ರೆ ಯವ್ವ ಮದುವೆ ಮಾಡಿಬಿಡ್ತೀನಿ. ನಿನ್ನ ಕೇಳತ್ರಿಕೇ ಇಲ್ಲ. ಏನು ಮಾಡೋದು, ದೇವ್ರ ಬೇರೆ ಮಾಡಿಬಿಟ್ಟಾನು. ಆಯ್ತು ಯಾಕ, ಮತ್ತು ನಾ ಬರ್ತಾನೆ ತಗೊಂಗಾರ. ಚಾ ಮಾಡ್ತಾನೆ, ಗಪ್ ಚಾ ಕುಡಿದೆ ಅಂತೆ. ಚಾನು ಬೇಡ, ಏನು ಬೇಡ, ನಾ ಎಲ್ಲ ಕುಡ್ದು ಗಟ್ಟಿಗೆ ಬಂದಿದ್ನಿ. ನೀನು ಸಮಾಧಾನ ಆಗಿಲ್ಲ, ನನಗೆ ಒಂದು ವಾಟೆ ಹಾಲು ಕೊಡ್ದಂಗೆ ಆತು. ನಾ ಬರ್ತಾನಲ್ಲಿ, ಎಲ್ಲ ಹಂಗೆ ಐತಿ. ನನ್ನ ಮಗಳ ಮಾಡ್ತೈತಿ, ಪಾಪ ಎಲ್ಲ ಮಾಡ್ತೈತಿ. ಬರ್ತಾನೆ ತಗೋ. ಗೌಡ್ರಿಗೆ ಹೇಳಿ ಇಟ್ಟಿರಕ್ಕ. ಹಂಗೆ ಮತ್ತು ನಾಳೆ ನಾವು ಬರ್ತೇವೆ ಹೊಲಕ್ಕ. ಅಲ್ಲೇ ಹುಚ್ಚ ಬಿಡ್ಸೋಣಂತೆ. ಬಿಡ್ಸಂತೆ ತಗೊಂಗಾರ. ಆಯ್ತು, ಬರ್ಲೇನ? ಅಲ್ಲ ಲೇ ಟ್ಯಾಂಕಿ, ಆರಾಮ್ ಕುಂತ್ಬಿಟ್ಟು ಎಲ್ಲ ಹೊಲಕ್ಕೆ ಹೋಗೋದು ಚಿಂತೆ ಐತೆ ಇಲ್ಲೋ? ಅಲ್ರಿ, ನನಗೂ ಆಸರ ಬೇಸರ ಅನ್ನೋದಿರೋದಿಲ್ಲನ. ಜಳಕ ಮಾಡೀನಿ, ಮತ್ತು ಎಲ್ಲ ರೊಟ್ಟಿ ಕಟ್ಟೀನಿ, ಅಡುಗೆ ಗಿಡಿ ಎಲ್ಲ ಮಾಡಿದ್ದೀನಿ. ಮತ್ತು ಸಹಿತವ ಬಾಂಡೆ ತಿಕ್ಕತ್ಲ. ಪ್ರವೀಣ ಕೆಲ್ಸಕ್ಕೆ ಹೋಗ್ತಾನೆ ಅನ್ನಕತ್ತ. ಹಾಗಾಗಿ ನಾನು ಬಡ ಮಾಡ್ರಾತಗಪ್ಪ ಅಂತೇಳಿ ಎಲ್ಲ ಮಾಡೀನಿ. ಇನ್ನೂ ಇವರೆಲ್ಲ ಬರಬೇಕಲ್ಲ, ನಮ್ಮ ಸುಶೀಲಕ್ಕೆ ಬರಬೇಕು, ನಮ್ಮ ಪುಷ್ಪಕ್ಕೆ ಬರಬೇಕು. ಅದಕ್ಕೆ ಕುಂತೇನೆ ನಾನು. ಅವ್ರು ಬಂದ್ರೆ ಹೋದ್ರಾತಂತೆ. ಹಂಗಾರ ಎಲ್ಲ ಮಾಡಿ ಕುಂತ ಹಂಗಾರ ಗೌಡ್ತಿ. ಮತ್ತು ಇನ್ಯಾರ ಸಿದ್ದೇಗೌಡನ ಹೆಂಡತಿ, ಮತ್ತು ಮಾಡಬೇಕಲ್ಲ. ರೀ ಅಲ್ಲಿ ನೋಡ್ರಿ, ಹುಚ್ಚನ ಗಂಟೆ ಹುಚ್ಚ ಬರತಾನು. ನೆಟ್ಟಗೆ ಮಾತಾಡ. ನಿನಗೇನ್ರ ಅಂದ ನಾವ? ನೀ ಯಾಕೆ ಅಂದ ಕೆಟ್ಟಕ್ಕಿ? ನಾ ಕೇಳ್ತಾನೆ, ಗಪ್ಪಿರು, ಸುಮ್ಮಿರು. ಅಯ್ಯ, ಎತ್ತು ಮಾತಾಡ್ತೀರಿ? ನನಗೆ ಗೆಳತಿ ಒಂದು ಹೆಣ್ಣು ಹೆಂಗೆ ಸೈತೆ ಅಂತ ಜೀವನ ಮಾಡಕತ್ತ ದುಡ್ದ ಆಕಿ ಮಗಳಿಗೆ ಏನು ಬೇಕಂದ್ರೆ ಮಾತಾಡ್ತಾನಂದ್ರೆ ಸುಮ್ಮನೆ ಬಿಡ್ತಾನನ್ರಿ. ಅರ್ಧ ಹರ್ವಿ ಪಲ್ಯನ ಮಾಡ್ತಾನ ಅವನು. ಹರ್ವಿ ಪಲ್ಯಾರ ಮಾಡಂತ್ಯ, ಏನಾರ ಮಾಡಂತ್ಯ, ಒಂದಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮಿರು, ನಾ ಕೇಳ್ತೇನೆ. ಅಂದ್ ಬಂದ್ರಿ ಸಿದ್ದೇಗೌಡ್ರ ಬಾರ್ಲೆ, ಭಾಳ ದಿನಕ್ಕೆ ಸುಳ್ದಿಲ್ಲ. ಏನು ಪತ್ತೆನೇ ಇಲ್ಲ. ನಿನ್ನೆ ಹೊಲಕ್ಕೆ ಬರ್ತೀನಿ ಅಂತ ಕೇಳಿದಾಗ ಮತ್ತು ಹ್ಞೂ ಅಂದು, ಈಗ ನಾ ಬರ್ತಾನೆ ಇರೋ ಅನ್ನಕತ್ತೀನಿ. ಬಂದು ಏನು ಹೊಲಕ್ಕೆ ಬರತ್ತೀನ? ಇಲ್ರಿ ಗೌಡ್ರ, ಹೊಲಕ್ಕೆ ಬರಾಕತ್ತಿಲ್ಲ, ಅದನ್ನ ಹೇಳಿ ಹೋದ್ರತ್ತಂತೆ. ಬನ್ನಿ ನೀವು ಇಲ್ಲೇ ಮತ್ತು ಮನೆ ಅಂತೆಲ್ಲ ಸಿಗ್ತಾರಲ್ಲ, ಈಗ ಹುಂಟುಲೆ ಬಂದ್ರೆ ಅದಕ್ಕೆ ಬನ್ನಿ. ಒಂದಿಟ್ಟು ಕೆಲಸ ಐತಿ ನಂದು. ನಮ್ಮವ್ವ ನಾನು ಊರಿಗೆ ಹೊಂಟೀವಿ, ಅದಕ್ಕೆ ಹೊಲಕ್ಕೆ ಬರಾತಿಲ್ಲ ಗೌಡ್ರ. ಅದನ್ನೇ ಹೇಳಿ ಹೋದ್ರಾತ್ ನಿಮ್ಗಂತೆ. ಬನ್ನಿ. ಹೊಲಕ್ಕೆ ಬರಾಕತ್ತಿಲ್ಲ? ಅಲ್ಲೇ ಹುಚ್ಚುಳಿ ಮಗನ, ನೀ ಬರ್ತಿ ಅಂತ ಹೇಳಿ ಕೆಲಸ ನಾನು ಆಳ್ಗಳು ಹೇಳೋದು ಬಿಟ್ನಿ. ಅಂದ್ರೆ ಎರಡು ಹೆಣ್ಣಾಳು, ನನ್ನ ಹೆಂಡತಿ, ಅವ್ರು 3 ಜನ ಆದರು, ನಾವು ಇಬ್ಬರು ಆದರು 5 ಜನ ಆಕ್ಕೇವಿ ಅಂತೇಳಿ ಬದ್ನಿಕಾಯಿ ಹರಿಯಾಕ ಮತ್ತು ಮಂದಿ ಬೇರೆ ಹೇಳಿಲ್ಲ. ನೀನು ನೋಡ್ರಿ, ಈಗ ನಾವಲ್ಲಂತಿಲ್ಲ. ಅದು ನಮ್ಮವ್ವ ಏನೋ ಅರ್ಜೆಂಟ್, ಅವ್ರ ಅವ್ಗೆ ಆರಾಮಿಲ್ಲ ಅಂತ ತವ್ರ ಮನೆಗೆ. ಅದಕ್ಕೆ ಹೋಗು ನಡಿ ನಂಗೆ ಒಬ್ಬಾಕಿಗೆ ಬಸ್ಸಿಗೆ ಹೋಗಕ್ಕೆ ತಿಳಿದಿಲ್ಲ ನಡಿ ಅನ್ನಕತ್ತಾಳ. ಮತ್ತು ಈಗ ಬೇರೆ ಬಸ್ ಫ್ರೀ ಆಗಿ ಒಂದು ಬಸ್ ಬಿಡಾಕತ್ತಾರ, ಒಂದು ಬಸ್ ಬಿಡಾತಿಲ್ಲ.
ಅಲ್ಲಿ ಮುಸ್ಕರ ಆತ ಇಲ್ಲಿ ಮುಸ್ಕರ ಆತ ಅಂತ ಈ ಕೆಸೆಲ್ಲ ಇದನ್ನ ಮಾಡಕತ್ತಾರ. ಹಾಗಾಗಿ ಮತ್ತು ನಮ್ಮ ಅವ್ಗ ಹಿಂದಾಗಡೆ ಹಾದಿ ತಿಳಿದಿಲ್ರಿ, ಅದಕ್ಕೆ ನಾನು ಕರ್ಕೊಂಡು ಹೋಗಿ ಬಂದ್ರೆ ಆತು. ಆಧಾರ್ ಕಾರ್ಡ್ ಫ್ರೀ ಅದಾಗಿಂದ ಯಾಕಾರ ಆಧಾರ್ ಕಾರ್ಡ್ ಫ್ರೀ ಮಾಡಿರು ಅಂತ ಅನ್ಸಕತ್ ಬಿಟ್ಟೈತಿ. ಎಲ್ಲರಿಗೂ ಒಳ್ಳೇದಾಗೈತಿ ಇಲ್ಲ ಅನ್ನಂಗಿಲ್ಲ. ಆದ್ರೆ ಈ ಹೆಂಗಸರು ಲೈನ್ ಹಚ್ಚಿ ಎಷ್ಟು ಬೇಕಷ್ಟ ಹೋಗ್ಬೇಕಾದಾಗ ಊರಿಗೆ ಹೋಗ್ಬೇಕಾ ಇಲ್ಲಂದ್ರೆ ಬಿಡ್ಬೇಕು. ಫ್ರೀ ಆಗೈತೆ ಅಂತ ಈ ಕೆಸ ಹುಯ್ದು ಅಂತೇಳಿ ಪಾಪ ಕಂಡಕ್ಟರ್ಗೆ ಬಸ್ ಡ್ರೈವರ್ಗೆ ಕುಂಡ್ರಾಕ್ ಸೀಟ್ ಇಲ್ದಂಗೆ ಮಾಡಕತ್ತಾರ. ಮತ್ತು ಅದಕ್ಕೆ ಹೇಳಿ ನಮ್ಮವ್ವ ಇರಾಕ್ ಹೋಗ್ಬೇಕದಾಳ, ಆಕಿನ ಮತ್ತೆ ಎತ್ತಿ ತುಳಿದು ಹೋಗೋದಾರ ಅಂದ್ರೆ ಏನು ಮಾಡೋದು. ಅದಕ್ಕೆ ನಾನು ಹೋಗಿ ಬರ್ಬೇಕಂತ ಅವ್ರು ಹೋಗಿ ಆರಾಮಿಲ್ಲಕ್ಕೆ ನಮ್ಮ ಹೋಗಿಲ್ ಜೀವ ತಡಿವತ್ತ ಮನ್ಯಾಗ ಅಡ್ಗೆ ಮಾಡುವಾಳ ಏನು ಮಾಡುವಾಳ ಗೌಡ್ರ. ಅದಕ್ಕೆ ನಾನು ಇನ್ನು ಮುಂದೆ ಬರ್ತೇನೆ ಅಂದನು. ಈಗ ನೋಡ್ರೆ ಸುದ್ದಿ ಬಂದೈತೆ ನಮ್ಮ ಅವ್ಗ ಯಾರೋ ಫೋನ್ ಹಚ್ಚಿ ಹೇಳಿರಂತ, ಹಂಗಾಗಿ ನಿಂತ ಬಿಟ್ಟಾಳಿ. ಮತ್ತು ನಮ್ಮ ಅವ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಇರಾಕ್ ಬೇಕವು ಅದಾಳ. ಹೌದು ಬಿಡ್ಲೆ. ಅಲ್ಲ ಮತ್ತು ನೀ ಇಲ್ದ್ರೆ ಮತ್ತು ಬೇರೆದವ್ರಿಗೆ ಯಾರಿಗಾರ ಹೇಳಿ ಹೋಗ್ಬೇಕು. ಮತ್ತು ನಾ ಏನು ಹೊಲ್ದಾಗೇನ ಗಿನಸ್ಕೇರ್ಲೇನ ಅಲ್ಲಿ ಐಗೌಡ್ರ. ನಾ ಏನು ಬರ್ತಾನಂತೇಳಿ ನಾನು ಏನು ಕೊಂಡು ತಗೊಂಡ್ರೆ ನೀವು ಇಲ್ಲಲ್ಲ. ನಾ ಬಂದ್ರೆ ಬರ್ತಾನೆ ಬರ್ದಿಲ್ಲ ಬರ್ತಾನಂತ ಹೇಳಿದ್ ನೀನು ಕೇಳಿದ್ರಿ ಹ್ಞೂ ಖಾಲಿ ಇದ್ನಿ ಬರ್ತಾನಂತ ಹೇಳಿದ್ನಿ. ಈಗ ನನಗೆ ಆಗವತ್ತ ನಾ ಬರೋದಿಲ್ಲ ಅಂತ ಹೇಳಕತ್ತಾನ. ಅದ್ರಲ್ಲಿ ಏನೈತಿ ರೀ ನೀವು ಸುಮ್ಮನೆ ನಾ ಕೇಳ್ತಾನೆ ನೋಡಿ ಯಾರ್ಯಾರು ಬರ್ತಾರಂತ ಹೇಳ್ತಾನೆ. ಏನು ಹೇಳಕತ್ತೀನಿ ಕೇಳ್ರಿ ನೀವು ಐದಿರ ರೀ ಹೋಗೋದು ಬಿಡ್ರಿ. ಮತ್ತು ಪುಷ್ಪ ಮತ್ತು ಸುಸ್ಲಕ್ಕ ನಾನು ನೀವು 4 ಜನ ಹಾಕಿವಲ್ಲ. ಮತ್ತು ಅಕ್ಕ ಸಾಕ್ರಿ ಬದ್ನಿಕಾಯಿ ಕೊಯ್ಯಾಕ. ಇನ್ನೊಬ್ರು ಯಾಕೆ ಮತ್ತೆ ಸುಳ್ಳ ಎಕ್ಸ್ಟ್ರಾ ಪಗಾರ ಕೊಡೋದು. ಏನ ನೀವು ಪುಷ್ಪ ಅವರು ಸುಲಕ್ಕನೂ ಬರತ್ತಾರ? ಹ್ಞೂ ಬಾ ಸುಸ್ಲವ್ವ ಮತ್ತು ನಮ್ಮ ಪುಷ್ಪ ಎಲ್ಲ ಬರಾಕತ್ತಾರ ಹೊಲಕ್ಕೆ. ಮತ್ತು ಪುಷ್ಪನ ಮಗಳು ಬರಾಕತ್ತಾಳ, ನನ್ನ ಮಗಳು ಬರಾಕತ್ತಾಳ. ಏನು ಪುಷ್ಪನ ಮಗಳು ಬರಕತ್ತಾರ? ಅಯ್ಯೋ ಸುಳ್ಳು ಇವತ್ತು ಹೊಲಕ್ಕೆ ಬರಲ್ಲ ನೇಪ ಗೌಡ್ರ. ಇರ್ಲಿ ನಾ ಒಂದು ಮಾತು ನಮ್ಮ ಅವ್ವನ ಕೇಳಿ ಬರ್ತಾನೆ. ಯಾಕಂದ್ರೆ ನಾಳೆ ಬೇಕಾದ್ರೆ ಹೋಗಕ್ಕೆ ಬರ್ತೈತೆ ಊರಿಗೆ. ನಾ ಒಂದು ಮಾತು ಕೇಳಿ ಬರ್ತಾನೆ ಗಪ್ಪ ಗೌಡ್ರ. ನೀವು ಮೊದಲೇ ಹೇಳ್ಬೇಕಲ್ಲ ನಂಗೆ ಇವರು ಎಲ್ಲ ಹೆಣ್ಣಾಳು ಬರಕತ್ತಾರ ಅಂದ್ರೆ ಇಂದ ಮುಗಿದು ಹೋಗ್ತೀವಿ ಬದ್ನಿಕಾಯಿ ಕೊಯ್ಯೋದು. ನಾನು ನಾಳೆ ತನಕ ಹಾಕತ್ತಂತೆ ಒಲ್ಲೆ ಅನ್ನತೀನಿ. ನಾ ಬರ್ತಾನೆ ಗೌಡ್ರ. ನಾಲ್ಕು ಸುಳಿ ಮಗನ ತಂದು ಕಾಸ ಗೌಡ್ರ ಯಾಕೆ ಬೇಕತ್ತಾರ ನಾನು ಯಾಕೆ ಬೇಕತ್ತಾರ ಅಂದ್ರೆ ಇಷ್ಟೊತ್ತನ ನಾವು ಹೊಲಕ್ಕೆ ಕರೆದ್ರೆ ನಮ್ಮ ಅವ್ಗೆ ಆರಾಮಿಲ್ಲ, ನಮ್ಮ ಅವ್ಗೆ ಆರಾಮಿಲ್ಲ, ನಾವು ಹೋಗ್ಬೇಕು, ನಾವು ಊರಿಗೆ ಹೋಗ್ಬೇಕು, ಬಸ್ಸ ಅದು ಇದು ಅಂತೇಳಿ ಸುಡ್ಗಾಡು ಸೊಂಟಿ ಎಲ್ಲ ಹೇಳಿ ಈಗ ಅವ್ರು ಬರಾಕತ್ತಾರ ಅಂತಂದ್ರೆ ಕುಣ್ಕೋತ ಬರಾಕತ್ತೇನ. ಏನ್ಲೇ ನಿಂದು ಏನು ನಡೆಸಿಲಿ ಹಕ್ಕಿಕತ್ತ? ಯಾಕೆ ಕೊಡ್ರ ನಾ ಏನು ನಡೆಸಲಿ? ಎಂತ ಹಾಕಿಕತ್ತು ಏನು ಮಾತಾಡಕತ್ತಾರ ನೀವು? ಅದೇನು ನೀವು ನಮ್ಮನ್ನ ಗುತ್ತಿಗೆ ತೊಗೊಂಡ್ರೆ ಏನು ರೊಕ್ಕ ಕೊಟ್ಟು ಕೊಂಡ್ಕೊಂಡವ್ರು? ನೀವು ಹೇಳ್ದಂಗಿಲ್ಲ ಕೇಳಕ್ಕೆ. ನೋಡ್ರಿ ಗೌಡ್ರ, ನಿಮ್ಗೆ ಏನಿಲ್ಲ. ನಾವು ಇರೋರನ್ನ ದುಡ್ಡು ತಿನ್ನೋರನ್ನ, ನೀವು ಇರೋರ ದುಡ್ಡು ತಿನ್ನೋರನ್ನ. ಏನು ನಮ್ಗೇನು ಕಮ್ಮಿ ಆಗಿಲ್ಲ. ಸಾಕಟ ಆಸ್ತಿ ಅಂತ ಐತಿ ನಮ್ದೇನ. ನೀವು ನಮ್ಮ ಹೊಲಕ್ಕೆ ಬಂದ್ರೆ ನಾಳೆ ನಾವು ನಿಮ್ಮ ಹೊಲಕ್ಕೆ ಬರ್ತೀವಿ, ನಿಮ್ಮ ಹೊಲಕ್ಕೆ ನಾವು ಬಂದ್ರೆ ನೀವು ನಮ್ಮ ಹೊಲಕ್ಕೆ ಬರ್ತೀರಿ ಅನ್ನೋದು ಒಂದು ಈ ತರ್ತಿ ಬರಾಕತ್ತೀವಿ. ಅಂತದ್ರಾಗ ಏನು ಗುತ್ತಿಗೆ ತೊಗೊಂಡವ್ರಂಗೆ ಏನು 4 ಸುಳಿ ಮಗ ಬೀಳೋದು ಅದು ಇದು ಅನ್ನಕತ್ತೀರಿ. ಇಲ್ಲಾಂದ್ರೆ ಬಿಡ್ರಿ ಬರೋದಿಲ್ಲ. ಅಲ್ಲಲ್ಲೇ ಹುಚ್ಚೊಳೆ ಮಗನ. ಆ ಪುಷ್ಪನ ಮಗಳಿಗೆ ಹೋಗುವ ಹಾದ್ಯಾಗ ಅಲ್ಲೇ ಇಲ್ಲೇ ಚುಡಾಯಿಸಕತ್ತಿ. ಏನು ಹೇಳಕತ್ತೀರಿ ಗೌಡ್ರ ನೀವು? ನಾ ಯಾಕೆ ಚುಡಾಯಿಸ್ರಿ? ತಂಗಿದ್ದಂಗಕ್ಕಿ ಏನು ಮಾತಾಡಕತ್ತೀರಿ ನೀವು? ಏನು ಬಾಯಾಗಿ ಹೆಂಗಾರ ಮಾತು ಬರ್ತಾವ ನಿನಗೆ? ಪಾಪ ಹುಡುಗಿ ಸಾಲಿಗೆ ಹೊಂಟ್ರ ಕಾಲೇಜ್ಗೆ ಹೊಂಟ್ರ ಅದಕ್ಕೆ ಏನೇನೋ ಅನ್ನಕತ್ತಿ ಅಂತಲ್ಲ. ಹಾದು ಗುಂಟ ಹೋಗುಂಟದ್ದು ಇವ್ರು ಹುಡುಗರು ಜೋಡಿ ಎಲ್ಲ ನಿಂತ ನಿಂಗೆ ಇಷ್ಟ ಇದಾಗೈತಿ. ಈಗ ನಿಮ್ಮ ಅವ್ಗನ ನಿಂಗೆ ಅಕ್ಕ ಇಲ್ಲ. ನಿಮ್ಮ ಅವ್ಗನ ನಾವು ಹಾದು ಗುಂಟ ಹೋಗುವಾಗ ಬರುವಾಗ ಚುಡಾಯಿಸ್ರಿ ಹೆಂಗೆ ಅನಿಸ್ತತಿ? ಒಂದು ಹೆಂಗಸಿಗೆ ಚುಡಾಯಿಸ್ರಿ ಹೆಂಗೆ ಅನಿಸ್ತತಿ? ಗೌಡ ಏನು ಮಾತಾಡಕತ್ತೀರಿ ನೀವು? ನಮ್ಮ ಅವ್ಗೆ ಯಾಕೆ ಅನ್ನಕತ್ತೀರಿ? ನಾ ಏನಾರ ತಪ್ಪು ಮಾಡ್ರಿ ಅನ್ಬೇಕಲ್ಲ. ಏನು ಆಕೆ ಚುಡಾಯಿಸೋದನ್ನ ಏನಾರ ಸಾಕ್ಷಿ ಐತೆ ನಿಮ್ಗೆ? ಸಾಕ್ಷಿ ಐತಿ? ಅಡ್ಸಿ ಮಗನ ಸಾಕ್ಷಿ ಬೇಕಂದು ಅಂದ್ರೆ ಒದ್ದು ತುಳಿದು ಬಿಡ್ತಾನೆ ಈಗ. ಏನ ಆ ಹುಡುಗಿಯ ಸಾಕ್ಷಿ? ಆ ಹುಡುಗಿ ಯಾಕೆ ಸುಳ್ಳು? ನೀ ಇಷ್ಟು ಊರಾಗ ಇಷ್ಟು ಗಂಡಸರನ್ನ ಬಿಟ್ಟು ನಿನ್ನ ಬಗ್ಗೆನೇ ಹೇಳ್ತಾಳೆ ಅಂದ್ರೆ ಆ ಹುಡುಗಿ ಯಾಕೆ ಸುಳ್ಳು ಹೇಳ್ತಾಳು? ಅದು ನನಗೇನು ಗೊತ್ತಾ? ಆಕೆನ ಹೋಗಿ ಕೇಳೋಗ್ರಿ. ನಾ ಏನು ತಪ್ಪು ಮಾಡಿದ್ದೇನಂತೆ ಇನ್ನು ನನ್ನ ಕಂಡ್ರೆ ಹೊಟ್ಟಿ ಉರಿ ಅನ್ನಿಸ್ತತಿ. ಅದಕ್ಕೆ ಹಂಗೆ ಮಾಡಕತ್ತಾರ. ಅಲ್ಲೋ ಹುಚ್ಚೊಳೆ ಮಗನ, ಹಿರಾಕ್ ಮನಿ ಇರಾಕಿಲ್ಲ, ಗತಿ ಇರಾಕಿಲ್ಲ, ಬೀದಿ ಹುಚ್ಚು ಅಂತ ತಿರ್ಗಾಕತ್ತಿದ್ದಿ. ಅವಾಗ ಅವು ನೋಡ್ಕೋತಿರ್ಕಿಲ್ಲ ಗೊತ್ತೈತನ. ಬೀದಿ ತಿರುಗುವಾಗ ಆಸರೆ ಆಗಿದ್ದನ ಆ ಹುಡುಗಿ ಅಪ್ಪನಿ ನನಗೆ, ಆ ಪುಷ್ಪನ ಗಂಡ. ಅವ ಇಡೀ ಮಂದಿಗೆನ ದಾನ ಧರ್ಮ ಮಾಡಿ ಪಾಪ ಪ್ರಾಣನ ಬಿಟ್ಟ. ಅಂಥದ್ದು ಕುಂತ್ಕೊಂಡು ನಿನಗೆ ಒಂದು ಇದನ್ನು ಮಾಡಿಕೊಟ್ಟು ಮನಿ ಅನ್ನೋದು, ನಿನಗೊಂದು ಆಶ್ರಯ ಮಾಡಿಕೊಟ್ಟು, ನಿನ್ನ ಹುಚ್ಚು ಅನ್ನೋದನ್ನು ಹುಚ್ಚಪ್ಪನ ಮಾಡಿದ್ ನೀನು. ನಿನ್ನ ಹೆಸರಿಟ್ಟು ನಿನಗೆಲ್ಲ ಒಳ್ಳೇದು ಮಾಡಿ ಎಲ್ಲ ಮೆಟ್ಟಿಗೆ ಹೆಚ್ಚಿ ನಿನ್ನ ಜೀವನ ತಂದು ಇಲ್ಲಿಗೆ ನಿಲ್ಲಿಸ್ದ. ಅವ ಸತ್ತಾನ ಅಂದ್ಕೊಳ್ಳಿ ಅಂದ್ರೆ ಅವನ ಮಗಳಿಗೆ ತಿರುಗಿ ಬಿದ್ದಿದ್ದೇನ? ನೀನು ಒಬ್ಬ ಮನುಷ್ಯನ? ನೋಡಪ್ಪ ಹುಚ್ಚಪ್ಪ, ನಿಂಗೆ ಹೇಳೋದನ್ನ ತಿಳ್ಕೊ. ಏನು ಹೆಣ್ಣೆಂಗ್ಸರು ಇರೋ ಮನೆ ಗಂಡ ದಿಕ್ಕಿಲ್ಲದವರು ಊರಾನ ಗಂಡಸ್ರ ಅವ್ರಿಗೆ ಅಣ್ಣ ತಮ್ಮ ತಂದಿ ಎಲ್ಲ ಆಗಿರ್ಬೇಕು ಗೊತ್ತೈತಲ್ಲ. ಅಂಥದ್ದು ಬಿಟ್ಕೊಂಡು ಆ ರೀತಿ ಮಾತಾಡೋದಲ್ಲ. ಆಕೆಗೆ ಒಂದು ಗಂಡ ದಿಕ್ಕಿಲ್ಲ ಅಂತ ಏಕೆಸ ನೀವು ಹೋಗಿ ಸೀಲ್ ಹೊಡೆಯೋದು. ನಮ್ಮ ಊರಾನ ಹೆಣ್ಮಕ್ಳಿಗೆ ನಾವ ಆಶ್ರಯ ಕೊಡಲಿಲ್ಲ, ನಾವ ಧೈರ್ಯ ತುಂಬಲಿಲ್ಲ, ನಾವ ಈ ರೀತಿ ಮಾಡಿದ್ರೆ ಹೆಂಗೆ? ಈಗಿನ ಕಾಲದಾಗ ಎಲ್ಲೆಲ್ಲಿ ಏನೇನು ಅತ್ಯಾಚಾರ ನಡೆಯತ್ತಾವ, ಏನೇನು ಅನಾಚಾರ ನಡೆಯತ್ತಾವ ನೋಡತ್ತೀನ. ಸಣ್ಣ ಕೂಸುಗಳನ್ನ ಬಿಡಬಾರ, ಸಾಯೋ ಮುದುಕ್ಯಾರನ್ನ ಬಿಡಬಾರ. ಇಂಥದ್ದೆಲ್ಲ ಮಾಡುವಾಗ
ಪಾಪ ಎಷ್ಟು ಹೆಣ್ಮಕ್ಳು ನರಕ ಅನುಭವಿಸಾಕತ್ತಾವ. ಹಾಗಾಗಿ ಹೆಣ್ಮಕ್ಳು ಹುಟ್ಟೋದ ಒಂದು ಹುಣ್ಣು ಹುಟ್ಟಿದಂಗೆ ಅಂತ ಅನ್ಕೊಂಡು ಬಿಡಾಕತ್ತಾರೆ ಈಗಿನ ಕಾಲದಾಗ. ಅಷ್ಟು ಹೆಣ್ಮಕ್ಳಿಗೆ ಯಾಕಾರ ಹುಟ್ಟಿದ್ರಪ್ಪ, ಇವ್ರನ್ನ ಹೆಂಗೆ ಸಾಕೋದಪ್ಪ, ಹೆಂಗೆ ಇವ್ರನ್ನ ಬೆಳೆಸಿ ದೊಡ್ಡವ್ರು ಮಾಡಿ ಮದುವೆ ಮಾಡಿ ಕೊಡೋದು, ಇವ್ರನ್ನ ಮೆಟ್ಟಿಗೆ ಹಚ್ಚೋದು ಅಂತಲೇ ಯೋಚನೆ ಮಾಡ್ತಿರ್ತಾರೆ ಜನ. ಅಂತಾದ್ರಾಗ ನಿಮ್ಮಂಥವ್ರು ಇರೋದಕ್ಕನ ಹೆಣ್ಮಕ್ಳು ಎಲ್ಲೆಲ್ಲ ಅಡ್ಡಾಡಕ್ಕೆ ಅಂಜಿಕೆ ಬರಾಕತ್ತೈತಿ. ನೋಡು ಹುಚ್ಚಪ್ಪ, ತಿಳ್ಕೊ ಮೊದಲ. ಯಾಕಂದ್ರೆ ಆಕಿನ ನಿಮ್ಮ ಒಬ್ಬಾಕಿ ತಂಗಿ ಅಂತ ತಿಳ್ಕೊ, ಪುಷ್ಪವನ್ನ ನಿನ್ನ ತಾಯಿ ಅಂತ ತಿಳ್ಕೊ. ಹಂಗೆ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದಪ್ಪ. ಆಕಿ ಒಂದು ಹೆಂಗಸ, ಇನ್ನೊಬ್ರು ಕೆಟ್ಟ ಕೆಲಸ ಮಾಡ್ದನ ದುಡ್ದು ನಿಯತ್ತಾಗಿ ತಿನ್ನಾಕತ್ತಾಳಕಿ. ಹಾಂ, ಆಕಿ ಮನೆಗೆ ಬರ್ತಾನಲ್ಲ ಕೋಮಲ, ನಾವು ಸ್ವಂತ ಅಣ್ಣನ ಗತೆ ನೋಡ್ಕೊಂಡಾಳಕಿ. ಯಾವುದೇ ರೀತಿಯಾದ ಕೆಟ್ಟ ಭಾವನೆ ಆಕಿಗೂ ಇಲ್ಲ, ಅವಂಗೂ ಇಲ್ಲ. ಅವ ಸಹಾಯ ಮಾಡಿದ್ದನ ಋಣ ಅಂತ ತಿಳ್ಕೊಂಡು ತೀರಿಸಾಕತ್ತಾನ. ನೀವು ಆ ರೀತಿ ಮಾಡ್ರಿ, ನೀವು ಆ ರೀತಿ ಋಣನ ತೀರಿಸ್ರಿ. ಅದನ್ನು ಬಿಟ್ಟು ಕಾಸ ಪಾಪ ಆಕಿಗೆ ಆಕಿ ಮಗಳಿಗೆ ತೊಂದರೆ ಯಾಕೆ ಕೊಡ್ತಾರಿ? ಅವರಾಗೆ ಅವರು ದುಡ್ಡು ತಿನ್ನುವಾಗ ಅವ್ರಿಗೆ ತೊಂದರೆ ಕೊಡೋದು ಸರಿಯೇನ? ಇದು ನೀನು ಮಾಡಿದ ತಪ್ಪಲ್ಲನ? ಒಂದಿಟ್ಟು ತಿಳುವಳಿಕೆ ಅನ್ನೋದು ಇರಲಿ. ಅಲ್ಲ, ನೀನು ಈಗ ನಮ್ಮೂರಾನವ್ನಿ, ನಾವು ಊರಾಗಿನ ಹೆಣ್ಮಕ್ಳು ಅಂದರೆ ಎಲ್ಲ ಅಕ್ಕಂಗ್ಯಾರ ಅಂತ ತಿಳ್ಕೊಬೇಕು. ಹಾಂ, ಅಕ್ಕಂಗ್ಯಾರ ಅಂತ ತಿಳ್ಕೊಂಡು ಜೀವನ ಮಾಡ್ಬೇಕು. ಅವ್ರಿಗೆ ಯಾರ ಬೇರೆ ಊರನ್ನವ್ರ ಪರ ಊರನ್ನವ್ರ ಬಂದ ತೊಂದರೆ ಕೊಡಕತ್ರ ಯಾಕಲೆ ಅಂತ ನೀನು ಎದೆ ತಟ್ಟಿ ಹೇಳ್ಬೇಕು. ಅದಕ್ಕೆ ನಿನಗೆ ಹೌದಂತಾರೆ. ಅದನ್ನು ಬಿಟ್ಟು ಕಾಸ ಪಾಪ ಸಣ್ಣ ಹುಡುಗಿನ ಹಾಯ್ದುಗುಂಟ ಹೋಗುವಾಗ ಸಿಳ್ಳೆ ಹೊಡಿಯೋದು, ಕಣ್ಣು ಹೊಡಿಯೋದು ಮಾಡೋ ಸರಿಯೇನ? ನೀನೇ ಹಿಂಗೆ ಮಾಡ್ರೆ ಬೇರೆ ಊರನ್ನವ್ರು ಅವ್ರ ಊರನ್ನವ್ರು ಗಂಡಸರು ಮಾಡ್ತಾರೆ ಬಿಡು, ಆ ಹುಡುಗಿ ಪಾಪ ಅನ್ಸತೈತಿ ಅಂತೇಳಿ ಅವರು ನಿಂತು ಬಿಡ್ತಾರೆ. ಅವಾಗ ಏನು ಮಾಡ್ತಿ? ಏನು ಮಾಡ್ತೀನಿ ನೀನೇ ಹೇಳು. ಇದು ಮಾಡೋದು ಸರಿಯಲ್ಲ. ಈಗ ನಾವು ಹೊಲಕ್ಕೆ ಕರೆದ್ರೆ ನೀನು ಬರಲಿಲ್ಲ, ಆಕೆ ಬರ್ತಾಳೆ ಅಂದ ತಕ್ಷಣ ಬರ್ತಾನನ್ನತಿ ಅಂದ್ರೆ ಪಾಪ ಅದಕ್ಕೆ ಹೊಲದಾಗೂ ದುಡಿಯಾಕೆ ನೀವು ಅವಕಾಶನ ಕೊಡತ್ತಿಲ್ಲ ಅಂತ ಅರ್ಥ. ಹೊಲದಾಗೂ ದುಡಿಯಾಕೆ ಬಿಡೋಂಗಿಲ್ಲ, ಎಲ್ಲಿ ಹೋದ್ರೂ ದುಡಿಯಾಕೆ, ಅದಕ್ಕೆ ಅಡ್ಡಾಡಕ್ಕೆ ಬರ್ದಂಗೆ ಅವನ್ನ ಕಟ್ಟಿ ಹಾಕೋದು ಸರಿಯಲ್ಲ. ಅವು ಹೊರಗೆ ಬರೋಕೆ ಅನ್ಸ್ತಾವೆ. ಅತ್ತ ನೀವು ಮಾಡೋ ಕಾಟ ಕೊಡೋ ಕಡ್ತಕ್ಕೆ ಏನಾರ ಮಾಡ್ಕೊಂಡು ಸತ್ರ ಏನು ಮಾಡೋದು? ಒಂದೊಂದು ಜೀವ ಬಲಿ ತೊಗೊಳಕ್ಕೆ ಹುಟ್ಟಿದ್ದೀರನ್ನ ನೀವು. ಇದನ್ನೆಲ್ಲ ಬಿಟ್ಟು ಕಸ ಒಳ್ಳೆ ಮನುಷ್ಯನಾಗು. ನಿನಗಷ್ಟೇ ಇದಿತ್ತಂದ್ರೆ ತಿಂಡಿ ಒಂದು ಮದುವೆ ಆಗು. ನಿಮ್ಮವ್ಗೆ ಹೇಳು, ಒಂದು ಕನ್ಯಾ ತಂದು ಕಟ್ಟಂತೇಳಿ ಏನ, ಮದುವೆಯಾಗಿ ಹೆಂಡತಿ ಜೊತೆ ಜೀವನ ಮಾಡು. ಮಂದಿ ಹೆಂಗಸರು ನಕ್ತಂಗ್ಯಾರನ ಗತೆ ನೋಡಕ್ಕೆ ಕಲ್ಕೊ. ಇದೇ ಕಡೆ ಇನ್ನು ಮುಂದೆ ನಿಂದ ಕಂಪ್ಲೇಂಟ ನಮ್ಮ ಕಡೆ ಬರಬಾರ್ದ ಏನ? ಅದು ಚಿಗವ್ವ, ನನ್ನ ತಪ್ಪಾತು. ನಾನು ತಿಳುವಳಿಕೆ ನನಗೆ ಬಂತು. ನೀವು ತಿಳುವಳಿಕೆ ಹೇಳಿರಲ್ಲ, ನನಗೆ ಬುದ್ಧಿ ಬಂದೈತಿ. ಇನ್ನು ಮುಂದಾಗಲಿ ನನಗೆ ಹೆಣ್ಣು ಸಿಗುವಲ್ಲ, ಕರಗದನಂತ ಯಾರೂ ಹೆಣ್ಣು ಕೊಡಕತ್ತಿಲ್ಲ. ಹೆಂಗಾರ ಮಾಡಿ ಈಕಿನ ಬುಟ್ಟಿಗೆ ಹಾಕೊಂಡು ಮದುವೆ ಆಗ್ಬೇಕನ್ನೋ ಆಸೆ ನನಗಿತ್ತು, ಅದಾಗಲಿಲ್ಲ. ನನ್ನ ತಪ್ಪಾತು ಚಿಗವ್ವ. ಇನ್ನು ಮುಂದೆ ಆಕೆ ನನ್ನ ತಂಗಿ ಕತೆ ನೋಡ್ಕೋತೀನಿ. ಒಂದು ವಿಷಯ ಹೇಳ್ಬೇಕು ಚಿಗವ್ವ, ಮೊನ್ನೆ ಆ ಹುಡುಗಿನ ನೋಡಕ್ಕೆ ಬಂದು ಹುಡುಗ ತಲೆ ಕೆಡಿಸ್ತಾವ ನಂದು ಅದು ತಪ್ಪಾಗೈತಿ. ನಾನು ಹೆಂಗಾರ ಮಾಡಿ ಆಕಿನ ಮದುವೆ ಆಗ್ಬೇಕನ್ನೋ ಆಸೆ ಭಾಳ ಇತ್ತು. ನೋಡಕ್ಕೆ ಚಂದ ಅದಾಳ ಆಕಿನ ಮದುವೆ ಯಾರ ಮುಂದೆ ನನ್ನ ಜೀವನ ಚಲೋ ಇರ್ತೈತೆ ಅನ್ನೋ ಕಾರಣಕ್ಕೆ ನಾನು ಹಂಗೆ ಮಾಡಕತ್ತಿದ್ನಿ. ನನ್ನ ತಪ್ಪ ಚಿಗವ್ವ. ಇನ್ನು ಮುಂದೆ ಹಂಗೆ ಮಾಡಂಗಿಲ್ಲ. ನಾನು ಹೊಲಕ್ಕೆ ಬರೋಂಗಿಲ್ಲ, ಮನಸ್ಸು ಯಾಕೋ ಸರಿ ಇಲ್ಲ. ನಾನು ಬರ್ತೀನಿ. ನೋಡು ಹುಚ್ಚುಳಿ ಮಗ ಹೊಲಕ್ಕೆ ಬರಲಿಲ್ಲ. ಬರ್ದಿದ್ರೆ ಇರ್ವಾಲ್ ಬಿಡ್ರಿ, ಅವಂಗ ತಿಳುವಳಿಕೆ ಆತಲ್ಲ ಅಷ್ಟು ಸಾಕು. ಅವ್ನು ಹೊಲಕ್ಕೆ ಬರ್ದರೂ ನಡಿತೈತಿ. ನಮ್ಮ ಹೊಲಕ್ಕೆ ಬಂದ ಎಲ್ಲರ ಮುಂದೆ ಅವ್ನ ಮಾನ ಮರ್ಯಾದೆ ತೆಗಿದಕ್ಕಿಂತ ಇಲ್ಲಿ ನಾವು ತಿಳುವಳಿಕೆ ಹೇಳಿ ಹೋದಲ್ಲ, ಅವಂಗ ಅಸಹ್ಯ ಅನಿಸ್ಲಿಲ್ಲ. ನಾವು ಅಟ್ರ ಮುಂದೆ ಹೇಳಿದ್ವು ಅಂದ್ರೆ ಅಲ್ಲಿ ಸುಶೀಲಕ್ಕ, ಪುಷ್ಪ ಎಲ್ಲರೂ ಇರ್ತಿದ್ರೆ, ಹೊಲ್ದಾಗ ಅಕ್ಕಪಕ್ಕದ ಮಂದಿ ಇರ್ತಿದ್ರು. ಏನೋ ಮಾತು ಬೆಳೆಯದಂತ ಎಲ್ಲರೂ ನಿಂತು ನೋಡ್ತಿದ್ರು. ಅವ್ಗೆ ಅಸಹ್ಯಾಗಿ ಇವ್ರು ಹಿಂಗೆ ಮಾಡಿರಲ್ಲ, ನನ್ನ ಮಾನ ಮರ್ಯಾದೆ ತೆಗೆದ್ರಲ್ಲ ಅಂತೇಳಿ ಅವಿನ್ನೂ ಹೆಚ್ಚು ಮಾಡ್ತಿದ್ದ. ಇಲ್ಲಿ ಮನೆ ಬಾಗಿಲಕ್ಕೆ ಬಂದಾಗ ನಾವು ಹೇಳಿಬಿಟ್ಟು ಚಲೋ ಆತು. ನಡ್ರಿ ಹೊಲಕ್ಕೆ ಹೊತ್ತಾತು, ನಾ ಗಂಟು ತಗೋತಾನು, ನೀವು ಚಕ್ಡಿ ಕಟ್ತಾರನ ಏನು ಹಂಗೆ ನಡ್ಕೊಂಡು ತಗೊಂಡ್ರಿ? ಹೊಲ ಏನು ಭಾಳ ದೂರ ಇಲ್ಲ, ಎಲ್ಲಿ ಚಕ್ಡಿ ಕಟ್ಕೊಂಡು ನಿಂದ್ರಲಿ ಹೇಳಿ ಆಕೈತಿ. ನಮ್ಮ ಮುಂದೆ ಹೋಗಿರ್ತಾನೆ. ಬೇರೆ ಅಲ್ಲಿ ಯಾವ್ದಾರ ಬಸ್ ಸ್ಟ್ಯಾಂಡ್ದಾಗ ಸಿಕ್ಕರೆ ಅವನು ಕರ್ಕೊಂಡು ಹೋಗ್ತೇನೆ. ನೀವು ಬರ್ರಿ ಹಂಗಾರ. ಹಾಂ ರೀ ಒಂದು ಕೂಡ ನೀರು ಅಲ್ಲೇ ನಮ್ದು ಬೋರ್ ಐತೆ ತಗೋ, ಅಲ್ಲೇ ತೊಗೊಂಡ್ರಾತು. ನಮ್ದು ಬೋರ್ ಐತಲ್ಲ, ಅಲ್ಲೇ ತುಂಬ್ಕೊಂಡ್ರಾತು. ಮತ್ತು ಇಲ್ಲಿಂದ ಎಲ್ಲಿ ಹೊತ್ಕೊಂಡು ಹೋಗೋದು? ಬಿಸಿಲು ರನ್ನ ಕಟ್ಟಾಕತ್ತೈತಿ. ಒಮ್ಮೆ ಬಿಸಿಲು ಬರ್ತೈತಿ, ಒಮ್ಮೆ ಮಳೆ. ಮೊನ್ನೆ ನೋಡಿದ್ವಿ ಮಳೆ ಅಂತಾರು ಕಟ್ಟಿತ್ತು. ಅಯ್ಯೇ ಮಳೆ ಅನಾಹುತ ಮಳೆ ಆತು. ಹೌದ್ರಿ, ಸಾಕಷ್ಟು ಮಳೆ ಆಗಿಬಿಡ್ತು. ಎಷ್ಟು ಬದ್ನಿಕಾಯಿ ಕೊಳ್ತಾವು, ಎಷ್ಟು ಉದ್ರಿದಾವು. ಈ ಮಳೆ ರಪ ಬೆಳಕು ಕಡ್ತಕ್ಕೆ ತುದಿಗೆ ಹಿಡಿದಿರ್ತಾವೆ ಬದ್ನಿಕಾಯಿ, ಅವೆಲ್ಲ ಕಡ್ಕೊಂಡು ಬಿದ್ದಿರ್ತಾವೆ, ರಾಡಿ ಆಗಿರ್ತಾವೆ. ಅವು ಉಪಯೋಗಿಲ್ಲ. ಇತ್ತ ಒಂಥರ ಬಿರುಸು ಮಳೆ ಬಿದ್ದ ಅವು ಒಂಥರ ಬಾಡ್ದಂಗೆ ಆಗಿರ್ತಾವೆ. ಏನು ಮಾಡೋದು? ಎಲ್ಲ ಪೀಕ್ ನಾಶ. ರೈತರ ಬಾಳೆ ಅನ್ನೋದೈತಲ್ರಿ, 7-11 ಐತಿ ಬಾಳೆ. ಏನು ಮಾಡೋದು? ಆತ್ ನೋಡ್ರಿ, ನಮ್ಮ ಸವಿತಕ್ಕೆ ಬಾಡಿ ತಿಕ್ಕಳು ಏನು ಮಾಡ್ತಾಳೆ ನೋಡ್ತಾನು ರೀ. ನಮ್ಮ ಪ್ರವೀಣಗೆ ಎಲ್ಲಾರ ಹೆಣ್ಣು ನೋಡಿ ಒಂದು ಕೇಳ್ರಿ, ಹೆಣ್ಣಿದ್ರ. ಪ್ರವೀಣಗೆ ಮದುವೆ ಮಾಡೋದು ಬ್ಯಾಡಿಗೆ. ಯಾಕ್ರಿ? ಯಾಕೆ ಪ್ರವೀಣಗೆ ಮದುವೆ ಮಾಡೋದು ಬೇಡ? ಅಲ್ಲ, ಪ್ರವೀಣಂಗೆ ಮದುವೆ ಮಾಡಿದ್ದು ಅಂದ್ರೆ ನಾಳೆ ಬಂದು ಹೆಂಡತಿ ಎಂತಾಕಿರ್ತಾಳೆ ಏನೋ. ನಾಳೆ ಅವನ ಆಕಿ ನಮ್ಮ ಸವಿತಾಗ ಇದನ್ನು ಮಾಡೋದು ಬೇಡ. ನಾದ್ನಿದ ಮನ್ಯಾಗ ನಾಯಿ ಕೂಡ ಬಾಳೆ ಮಾಡೋಲ್ಲ ಅಂತ ಶಾಸ್ತ್ರ ಐತಿ. ಆದ್ರೆ ನಮ್ಮ ಮಗಳು ಹಂಗದ ಅಂತ ನಾವು ಹೇಳೋಕ್ಕಾಗಲ್ಲ. ನಾಳೆ ನಮ್ಮ ಮಗಳು ಮದುವೆ ಮಾಡೋಕೆ ಅವ್ನು ಗಂಡಗೆ ರೊಕ್ಕ ಇಸು ಕೊಡಿದ್ರೆ ನಾಳೆ ತೊಂದ್ರೆ ಮಾಡಕತ್ರ ಇವೆಲ್ಲ ನಿಗ್ರಕ್ಕಾವು. ಅದಕ್ಕೆ ಮೊದಲು ನಮ್ಮ ಸವಿತಕ್ಕ ಮದುವೆ ಮಾಡೋಣ. ಒಂದು ಚಲೋ ಹುಡುಗನ ನೋಡೋಣ, ಚಲೋ ಹುಡುಗನ ನೋಡಿ ಇದನ್ನು ಮಾಡೋಣ. ರೀ ಹಂಗೆ ನಮ್ಮ ಸವಿತಕ್ಕೆ ಒಂದು ಹುಡುಗನ ನೋಡುವಾಗ ನಮ್ಮ ಅಲ್ಲಿ ಪುಷ್ಪಾನ ಮಗಳ ರೂಪಾಗ ಒಂದು ಹುಡುಗನ ನೋಡಿಬಿಡ್ರಿ.
ಚಲೋ ಇರ್ಬೇಕು ಹುಡುಗ. ಏನೋ ದುಡ್ತೀನಿ ವಾಲ್ಯಕ್ಕ ಕೈ ಮಟ ಒಂದು ಕುಡ್ತಾ ಎಡ್ಕಿ ಹೊಲಸ್ತಾರ ಇವೆಲ್ಲ ಗುಟಕ ಪಟಕ ವಿಮಲ ಪಮಲ ಅಂತ ತಿಂತಾವಲ್ರಿ ಅವೆಲ್ಲ ಬಿಟ್ಟು ಅನ್ನ ಸಾರ ಹುಡುಗ ಉಣ್ಣು ಅಂತ ಹುಡುಗನ್ ನೋಡ್ರಿ. ದುರ್ಬಿನ್ ಹಾಕಿ ಹುಡುಕ್ಬೇಕಾ ಬಿಡಿ ಅನ್ನ ಸಾರ ಉಣ್ಣು ಹುಡುಗನ ಎಲ್ಲಿ ಉಂತಾನು ಅನ್ನ ಸಾರ ಅಂತ ದುರ್ಬಿನ್ ಹಾಕಿ ಹುಡುಕ್ಬೇಕಿನ್ನ. ರೀ ನೀವು ಈ ರೀತಿ ಮಾತಾಡೋದು ಸರಿ ಇಲ್ಲ ನೋಡ್ರಿ. ಏನಾರು ಹೇಳಿರಿ ಏನಾರಂತ್ರಿ ಹೋಗ್ರಿ ನೀವು. ಮತ್ತೇನ್ಲಿ ಅವ್ರ ಮನಸ್ಸೊಳಗೆ ಹೋಗಿ ನೋಡಕ್ಕೆ ಬರ್ತೈತನ ಅವ್ರು ಅನ್ನ ಸಾರ ಉಂತಾರ ಅವ್ರು ಏನು ಸ್ಟಾರ್ ತಿಂತಾರ ಅವ್ರ ಮನಸ್ಸಿನಾಗ ಏನು ಯೋಚನೆ ಐತೆ ಅಂತೇಳಿ ಏನು ಮಾತಾಡ್ತಿ ಆತ್ ಹುಡುಗನ್ ನೋಡ್ಬೇಕಲ್ಲ. ಆತ್ ಅದು ಒಂದು ಹುಡುಗಿಗೆ ನೋಡೋಣ, ನಮ್ಮ ಹುಡುಗಿಗೂ ಒಂದು ನೋಡೋಣ. ಆ ಹುಡುಗಿ ಏನೋ ಕಲಿಯತ ಅಂದು ಮತ್ತೆ ಈ ಹುಡುಗನ್ ನೋಡಂತಿ. ಅಯ್ಯೋ ನೋಡ್ಕೊಂತಿರೋದ್ರಿ ಮುಂದೆ ಏನು ಎತ್ತ ಅಂತ ನೋಡ್ಕೊಂತಿರು ನಡ್ರಿ. ಅವ್ರು ಬರ್ತಾರ ಏನು ಟೈಮ್ ಆಯ್ತು 10 ಗಂಟೆ ಇನ್ನೂ ಈ ಹೊತ್ತೇರೋ ಆತು ನೋಡಿ ಅವ್ರಿಗೆ. ಅವ್ರು ಬಂದ್ರೆ ಹಂಗೆ ಬರ್ದ್ರ ಮನಿತನ ಹೋಗಿ ನೀನ ಕರ್ಕೊಂಡು ಬಿರಿ ನಡಿಯನ್ನ. ಆಯ್ತು ಬರ್ರಿ. ಅಲ್ಲ ಇನ್ನೂ ಬರಬಾರಲ್ಲ ಇವರು ಗಂಗಾವಕ್ಕ. ಯವ್ವ ನಿಮ್ಮ ದಾರಿನ ಕಾಯಕತ್ತಿ ನೋಡಿ ಮಳಿ ಹನಿ ದಾರಿ ಕಾದಂಗೆ ಆತ ಅಲ್ರಲ್ಲೇ 10 ಗಂಟೆ ಆಗಕ್ಕೆ ಬಂತು ಬರೋದು ಎಷ್ಟೊತ್ತದ. ಯವ್ವ ಗಂಗಾವಕ್ಕ ನಮ್ಮ ಮನ್ಯಾಗ ಒಂದು ಪಜ್ಜಿ ತಿಳಿದಿತ್ತು ಬಾರೇವ ಏನು ಮಾಡ್ತೀನಿ ನನ್ನ ಕತಿ ರಾಮಾಯಣ ಇವು ಐತಿ ಅದಕ್ಕೆ ಹೇಳ್ಯಾತ ಸುಶಲಕ್ಕೆ ಬಂದು ಕರೆದ್ಲ ಬರ್ತಾನೆ ನಿಂದ್ರಂತ ಹೇಳಿ ಬಂದು ನನ್ನ ಮಗಳರ ಅಳಾಕತ್ತಾಳ ಸಾಕಾಗೋತೇವ. ಯಾಕೆ ಏನಾತ ಅಂತದ ಅಳುವಂಥದ್ದು ಏನಾತ? ಅದ ನೀನು ಹೇಳಿನಲ್ಲ ಮನೆಗೆ ಬಂದಿದ್ದಿ ಆವಾಗ ಅಯ್ಯೋ ಸಾಕಷ್ಟು ಅಳಾಕತ್ತಾಳ ಈಗ ಅದನ್ನ ಮಾಡಾಕೇನೋ ನಂಗೆ ರೊಕ್ಕ ಬೇಕಂತ ನಿಂತ ಏನು ಮಾಡೋದು ಎಷ್ಟು ಹೀರು ಕೇಳವ. ಅಯ್ಯ ನಾನಂತೆಲ್ಲರ ಇದ್ದೀರು ಕೊಡ್ತೀನಿವ ನಾನಂತೇಲೂ ಅಷ್ಟಿಲ್ಲವ ಬಂಡವಾಳ ಅಂದ್ರೆ ಎಂತ ಆಡಬೇಕನ ಏನಿಲ್ಲ ಅಂದ್ರೆ ಒಂದು 15,000 ಬೇಕು ಅಲ್ಲ ನಾನಂತೇಲೂ ಇಲ್ವಾ. ಅದೇ ಯವ ಏನು ಹೊಲಕ್ಕೆ ಹೋಗಿ ಕುಡಿಸಿ ಕೊಟ್ಟೀನಿ ಅಂದರೆ ಏನು ತೊಡೆನ 200 ರೂಪಾಯಿ 10,000 ಯಾವಾಗಾಗಿತ್ತು ಎಲ್ಲ ದುಡಿದ್ರೂ ಆಗೋದಿಲ್ಲ ತಿಳ್ಕೊ ಆತ ಹುಡುಗಿ ಎಲ್ಲಾರ ನಂಗೆ ತೆಗೆದು ಕೂಡ ನಿಂತತಿ. ಅಲ್ಲ ಸುಸ್ಲಕ್ಕ ನಿನ್ನ ಕಡೆ ಒಂದು 2,000 ಇದ್ರೆ ನೋಡ್ಲಾ ನನ್ನ ಕಡೆ ಒಂದು 2,000 ಹುಟ್ಟಬೋದು ಗಂಗಕ್ಕ. ಹಂಗಾರ ನಾವೊಂದು 5,000 ಹೊಂದಿಸ್ತಾನೆ 5, 6, 7,000 ಆಕತಿ ನೀವೊಂದು 4,000 ಎಲ್ಲಾರ ಹೊಂದಿಸ್ಬಿಡು ಪುಷ್ಪಕ್ಕ ಹೊಂದಿಸಿ ನೋಡಿ ತಂದು ಕೊಡು. ಯವ್ವ ಬ್ಯಾಡ್ ಕುಂದ್ರ ಗಂಗಕ್ಕ ಎಲ್ಲಿ ಹೊಂದಿಸಿ ನಾಳೆ ಕೊಟ್ಟು ಅಂತಿಟ್ಕೊ ಬಂದು ಸೀರೆ ಪಾರಿ ತಗೊಳ್ಳಿಲ್ಲ ಅಂದ್ರೆ ಎಲ್ಲ ನುಕ್ಸಾನ್ ಮಾಡಿ ಇದಕ್ಕೆ ಬೇಕಾಗೈತಿ ಅಂಗಡಿ ಅಡ್ಡಾಡಬೇಕು ಏನು ಮಾಡ್ತಾನೆ ಅಂತೇಳಿ ಬೇಡ ನಿನ್ನ ಕೈ ಮುಗಿತೀನಿ ನನ್ನ ಮಗಳು ಒಂದು ಎಲ್ಲಾರ ಕನ್ಯಾ ನೋಡ್ಬಿಡು ಕನ್ಯಾ ಅಂತಂದು ನನ್ನ ಬಾಯಿಗೆ ಏನು ಬರಾಕತ್ತೈತಿ ಒಂದು ವರ ನೋಡ್ಬಿಡುವ ನಿಂಗೆ ಪುಣ್ಯ ಬರ್ತೈತಿ ಸುಸ್ಲಕ್ಕೂ ಹೇಳೇನು ನಿಂಗೂ ಹೇಳತ್ತಾನೆ ಒಂದು ವರ ನೋಡ್ಬಿಡು ನನ್ನ ಮಗಳು ಮದುವೆ ಮಾಡ್ಕೊಡ್ತಾನೆ. ಏ ಸುಮ್ಕೊಂಡ್ರಣ್ಣಿನ ಮದುವೆ ಅಂತ ಗಂಟೆ ಬಿದ್ದ ಅಟ್ಟಾರು ನಮ್ಮ ಗೌಡ್ರಿಗೆ ಹೇಳಿಬಿಟ್ಟನ್ನ ನಮ್ಮ ಸೈತಾಗ ನೋಡುವಾಗ ಈಗ ನಮ್ಮ ಆಕೆಗೂ ಪುಷ್ಪನ ಮಗಳಿಗೂ ನೋಡಂತೆ ಅವರು ಹ್ಞೂ ಅಂದಾರು ಸಿಕ್ಕಾಗ ಮಾಡ್ಬಾಳಕ ಈಗ ಒಂದು 7,000 ರೂಪಾಯಿ ಬಂಡವಾಳ ಹಾಕಿ ತೊಗೊಂಡು ಬಾನ್ ಸೀರಿ ನೋಡ್ರಾತಿ ಏನು ಮುಂದೆ ಏನು ಮಾಡ್ತಾಳೆ ನೋಡೋಣ. ಹಂಗಂತೀಯ ನೀ ಇಷ್ಟು ಧೈರ್ಯ ಹೇಳತ್ತಿ ಅಂದ್ರೆ ಆತು ಏನು ಹತ್ತತ್ರ ರಾಖಿ ಹಬ್ಬನೂ ಬಂತು ಮತ್ತು ಅನ್ನಗಳು ರಾಖಿ ಕಟ್ಟಿದ್ದಕ್ಕೆ ತಂಗಿಗಳಿಗೆ ಸೀರೆ ಪಾರಿ ಕೊಡಿಸ್ತಿರ್ತಾರೆ ಮಾಡ್ತಿರ್ತಾರೆ ನೋಡೋಣ ತಗೋತಾರ ತಂದ್ರ ಆತ ಮತ್ತು ಇದನ್ನ ಗೌರಿ ಹಬ್ಬಕ್ಕೆ ತರ್ಬೇಕಂತ ಅಂದ್ಲು ಆಗಲೇನೇ ಇಲ್ಲ ನೋಡೋಣ. ನೀವು ಇಷ್ಟು ಕೊಡ್ರಿ ನಾನು ನಿಮಗೆ ದುಡ್ಡು ಮುಟ್ಟಿಸ್ತೇನೆ. ನೀ ಯಾಕೆ ದುಡ್ದು ಮುಟ್ಟಿಸ್ತಿ ಆಕೆಗೆ ಬಂಡವಾಳ ಏನು ಹಾಕಿರ್ತೀಯಲ್ಲ ಅದ್ರೊಳಗೆ ಲಾಭ ಬರ್ತೈತಲ್ಲ ಆಕೆ ಲಾಭ ಬಂದಾಗ ಆಕೆ ನಮ್ದು ರೊಕ್ಕ ಕೊಡಲಿ ನಮಗೇನು ಇದಿಲ್ವಾ ಅರ್ಜೆಂಟ್ ಏನಿಲ್ಲ ನನ್ನ ಕಡೆ ಒಂದು 5,000 ಅದ ಕೊಡ್ತಾನೆ ಬೇಕಾ. ಆಯ್ತು ಹೋಗ ಹೋಗು ನಡ್ರಿ ಹೊತ್ತಾತು ಹಾಂ ನಡಿ.